ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಿಂದೂಗಳಾದ ನಮಗೆ ಪವಿತ್ರವಾದ ಹಬ್ಬ. ಹೆಸರೇ ಸೂಚಿಸುವಂತೆ ನವರಾತ್ರಿಯ 9 ದಿನವೂ ಸಹ ದುರ್ಗಾದೇವಿಯ ವಿವಿಧ 9 ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಯುದ್ಧದಲ್ಲಿ ರಾಕ್ಷಸ ಮಹಿಷಾಸುರನನ್ನು ಸೋಲಿಸಿದ ದುರ್ಗಾದೇವಿಯನ್ನು ಗೌರವಿಸಲು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ 9 ದಿನಗಳು ದೇವಿಯ ಆರಾಧನೆಗೆ ಅತ್ಯಂತ ಪ್ರಬಲ ಹಾಗೂ ಮಂಗಳಕರವಾಗಿರುವುದರಿಂದಲೇ ಪ್ರಪಂಚದಾದ್ಯಂತ ಜನರು ದೇವಿಯ ದೇಗುಲಕ್ಕೆ ಭೇಟಿ ನೀಡಿ ಅಮ್ಮನವರ ಆಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ. ನಮ್ಮ ರಾಜಧಾನಿ ಬೆಂಗಳೂರು ಶ್ರೀಮಂತ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು ಹೊಂದಿದ್ದು ಇಲ್ಲಿ ಅನೇಕ ದೇವಿ ದೇಗುಲಗಳಿವೆ. ನವರಾತ್ರಿ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ಪ್ರಸಿದ್ಧವಾದ 10 ದೇವಿ ದೇಗುಲಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಸಾಧ್ಯವಾದರೆ ಈ ನವರಾತ್ರಿಯಲ್ಲಿ ಈ ಎಲ್ಲ ದೇಗುಲಗಳಿಗೂ ನಾವು ಭೇಟಿ ನೀಡಿ ಪುನೀತರಾಗೋಣ. ಮೊದಲನೆಯದಾಗಿ ಅಣ್ಣಮ್ಮ ದೇವಾಲಯ. ನಮಗೆ ತಿಳಿದಿರುವಂತೆ ಅಣ್ಣಮ್ಮ ತಾಯಿ ಬೆಂಗಳೂರು ನಗರದ ಅಧಿದೇವತೆ, ಬೆಂಗಳೂರಿನ ಕಾವಲು ದೇವತೆ, ಗ್ರಾಮ ದೇವತೆ ಹಾಗೂ ನವಶಕ್ತಿ ಅಣ್ಣಮ್ಮ ಎಂದು ಈ ದೇವಿಯನ್ನು ಕರೆದು ಪೂಜಿಸಲಾಗುತ್ತದೆ. ಇತಿಹಾಸ ಪ್ರಸಿದ್ಧವಾದ ಅಣ್ಣಮ್ಮ ದೇವಸ್ಥಾನವು ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ಗಾಂಧಿ ನಗರದಲ್ಲಿದ್ದು ಮೆಜೆಸ್ಟಿಕ್ನಿಂದ ಕೇವಲ 500 ಮೀಟರ್ ದೂರದಲ್ಲಿದೆ. ಈ ದೇವಾಲಯ ಬೆಂಗಳೂರಿನ ಅತ್ಯಂತ ಪುರಾತನ ದೇಗುಲಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ. ಈ ದೇಗುಲವನ್ನು ಸುಮಾರು 10ನೇ ಶತಮಾನದಲ್ಲಿಯೇ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯದ ಮುಖ್ಯ ದೇವತೆ ಅಣ್ಣಮ್ಮನವರಾಗಿದ್ದು ಸಪ್ತ ಮಾತೃಕೆಯರ ರೂಪದಲ್ಲಿ ಈ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಬೆಂಗಳೂರು ಸಣ್ಣ ಗ್ರಾಮವಾಗಿದ್ದಾಗ ಗ್ರಾಮ ದೇವತೆ ಎಂದೇ ಕರೆಸಿಕೊಳ್ಳುತ್ತಿದ್ದಂಥ ಅಣ್ಣಮ್ಮ ದೇವಿ ನಗರ ಬೆಳೆದಂತೆ ಈಗ ನಗರ ದೇವತೆಯಾಗಿದ್ದಾರೆ. ಬೆಂಗಳೂರು ನಗರ ನಿರ್ಮಾತೃ ಶ್ರೀ ಕೆಂಪೇಗೌಡರವರು ಅಣ್ಣಮ್ಮ ದೇವಿಯ ಪ್ರಮುಖ ಭಕ್ತರಾಗಿದ್ದರಂತೆ. ಹಲವು ಶತಮಾನಗಳ ಕೆಳಗೆ ಮುನಿಸ್ವಾಮಣ್ಣ ಹಾಗೂ ಅಣ್ಣಪ್ಪ ಎಂಬ ಸಹೋದರರ ಕನಸಿನಲ್ಲಿ ಅಣ್ಣಮ್ಮ ದೇವಿಯು ಕಾಣಿಸಿಕೊಂಡು, ನಾವು 7 ಮಂದಿ ಅಕ್ಕ ತಂಗಿಯರಿದ್ದೇವೆ, ನಿಮ್ಮ ಜಮೀನಿನಲ್ಲಿಯೇ ನಾವು ಒಡಮೂಡಿದ್ದೇವೆ, ನನ್ನನ್ನು ಆರಾಧನೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಒಳಿತಾಗುತ್ತದೆ ಎಂದು ಆದೇಶ ನೀಡಿದ್ದರಂತೆ. ಅದರಂತೆಯೇ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪನವರ ಜಮೀನಿನಲ್ಲಿ ಅಣ್ಣಮ್ಮ ತಾಯಿಯು 7 ಸಣ್ಣ ಕಲ್ಲುಗಳ ಮೂಲಕ ಸಪ್ತ ಮಾತೃಕೆಯ ರೂಪದಲ್ಲಿ ಒಡಮೂಡಿದ್ದರಂತೆ. ಅಂದಿನಿಂದಲೂ ಈ ಕಾಲದವರೆಗೂ ಅಣ್ಣಮ್ಮ ದೇವಿ ಬೆಂಗಳೂರು ನಗರವನ್ನು ಮತ್ತು ಬೆಂಗಳೂರು ನಗರ ವಾಸಿಗರನ್ನು ದುಷ್ಟ ಶಕ್ತಿಗಳಿಂದ ಹಾಗೂ ಮಾರಣಾಂತಿಕ ರೋಗಗಳಿಂದ ರಕ್ಷಿಸುತ್ತಾ ಬಂದಿದ್ದಾರೆ. ತಮ್ಮ ಮಕ್ಕಳಿಗೆ ಅಮ್ಮ ಬಂದಾಗ ವಾಸಿಯಾಗಲೆಂದು ಮತ್ತು ಸಂತಾನ ಭಾಗ್ಯಕ್ಕಾಗಿಯೇ ಜನರು ಈ ದೇವಿಯಲ್ಲಿ ಹರಕೆ ಕಟ್ಟಿಕೊಳ್ಳುತ್ತಾರೆ. ತಮ್ಮೆಲ್ಲರ ಕಷ್ಟ ಪರಿಹಾರವಾದರೆ ದೇವಿಗೆ ಕೋಳಿ, ಕುರಿ ಹಾಗೂ ಮೇಕೆಯನ್ನು ಬಿಡುವುದಾಗಿ ಹರಕೆ ಮಾಡಿಕೊಳ್ಳುತ್ತಾರೆ. ಕಷ್ಟ ಪರಿಹಾರವಾದರೆ ಅವುಗಳನ್ನು ಜೀವಂತವಾಗಿ ದೇವಾಲಯಕ್ಕೆ ತಂದು ಬಿಡುವ ಸಂಪ್ರದಾಯ 100 ವರ್ಷಗಳಿಂದಲೂ ಸಹ ಇಲ್ಲಿ ನಡೆದುಕೊಂಡು ಬಂದಿದೆ. ಅಣ್ಣಮ್ಮ ದೇವಿಗೆ ಮಂಗಳವಾರ ಹಾಗೂ ಶುಕ್ರವಾರಗಳಂದು ವಿಶೇಷವಾದ ಪೂಜೆಯನ್ನು ನಡೆಸಲಾಗುತ್ತದೆ. ದೇವಾಲಯದಲ್ಲಿ ದೇವಿಯ ಹಲವು ಕಂಚಿನ ಮೂರ್ತಿಗಳಿದ್ದು ನಗರದ ನಾನಾ ಕಡೆಗಳಲ್ಲೂ ಪೂಜೆಗೆಂದು ಈ ಮೂರ್ತಿಗಳನ್ನು ಕೊಂಡೊಯ್ಯಲಾಗುತ್ತದೆ. ಬನಶಂಕರಿ ತಾಯಿ ದೇವಾಲಯ. ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿರುವ ಬನಶಂಕರಿ ದೇವಸ್ಥಾನ ಬೆಂಗಳೂರಿನ ಶ್ರದ್ಧಾಳುಗಳ ನೆಚ್ಚಿನ ತಾಣ. ಬನಶಂಕರಿ ದೇವಾಲಯದಿಂದಾಗಿಯೇ ಇಡೀ ಪ್ರದೇಶಕ್ಕೆ ಬನಶಂಕರಿ ಬಡಾವಣೆ ಎಂಬ ಹೆಸರು ಬಂದಿದೆ. ಸ್ಥಳ ಇತಿಹಾಸದ ಪ್ರಕಾರ 1915ರಲ್ಲಿ ಬೆಂಗಳೂರಿನಲ್ಲಿ ಸೋಮಣ್ಣ ಶೆಟ್ಟಿ ಎಂಬ ಬನಶಂಕರಿ ದೇವಿಯವರ ಪರಮ ಭಕ್ತರೊಬ್ಬರಿದ್ದರು. ಬಾದಾಮಿಯ ಬನಶಂಕರಿ ದೇವಾಲಯದಿಂದ ದೇವಿಯ ವಿಗ್ರಹವನ್ನು ತಂದು ಇಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿಸಿದರು. ಅಂದಿನಿಂದ ಈ ದೇವಾಲಯಕ್ಕೆ ಬೇಡಿ ಬರುವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲ ಬಹು ಶೀಘ್ರನೇ ಈಡೇರುವುದರಿಂದ ಈ ದೇಗುಲ ಬಹಳ ಜನಪ್ರಿಯಗೊಂಡಿದೆ. ಬೆಂಗಳೂರಿನ ಬನಶಂಕರಿ ದೇಗುಲದ ವಿಶೇಷ ಸಂಗತಿ ಎಂದರೆ ದೇವಿಯನ್ನು ರಾಹುಕಾಲದಲ್ಲಿಯೂ ಸಹ ಪೂಜಿಸಲಾಗುತ್ತದೆ. ಸಾಮಾನ್ಯವಾಗಿ ರಾಹುಕಾಲದಲ್ಲಿ ದೇವರ ಪೂಜೆಯನ್ನು ಮಾಡುವುದಿಲ್ಲ. ಆದರೆ ಬನಶಂಕರಿ ದೇವಿ ಅತ್ಯಂತ ಶಕ್ತಿಶಾಲಿಯಾಗಿರುವುದರಿಂದ ರಾಹುಕಾಲದಲ್ಲಿಯೂ ಆಕೆಯನ್ನು ಪೂಜೆ ಮಾಡುವುದರಿಂದ ಆಕೆಯ ಭಕ್ತಾದಿಗಳು ಎಲ್ಲ ತೊಂದರೆಗಳಿಂದ ಮುಕ್ತರಾಗಿರುತ್ತಾರೆ. ರಾಹುಕಾಲದಲ್ಲಿ ನಡೆಯುವ ವಿಶೇಷ ಪೂಜಾ ವಿಧಿವಿಧಾನದಿಂದ ಬನಶಂಕರಿ ದೇಗುಲಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಅಪಾರವಾಗಿದೆ.
ಅಲ್ಲದೆ ಭಕ್ತಾದಿಗಳು ದೇವಿಗೆ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರದ ದಿನಗಳಂದು ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ದೀಪವನ್ನು ಬೆಳಗುತ್ತಾರೆ. ಹೀಗೆ ಮಾಡುವುದರಿಂದ ದೇವಿ ಭಕ್ತಾದಿಗಳಿಗೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯಗಳನ್ನೆಲ್ಲವನ್ನು ಕರುಣಿಸಿ ಅವರ ಇಷ್ಟಾರ್ಥಗಳನ್ನೆಲ್ಲವನ್ನು ನೆರವೇರಿಸುತ್ತಾರೆ ಎಂಬ ಪ್ರತೀತಿ ಇದೆ. ಬಂಡೆ ಮಹಾಕಾಳಿಯಮ್ಮ ದೇವಾಲಯ ಬೆಂಗಳೂರಿನ ದಕ್ಷಿಣದಲ್ಲಿರುವ ಕೆಂಪೇಗೌಡ ನಗರ ಅಥವಾ ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಬಂಡೆ ಮಹಾಕಾಳಿಯಮ್ಮನವರ ದೇವಾಲಯವೂ ಸಹ ಬೆಂಗಳೂರಿನ ಅತ್ಯಂತ ಪ್ರಾಚೀನವಾದಂತಹ ದೇವಾಲಯಗಳಲ್ಲಿಯೇ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಈ ದೇವಾಲಯದಲ್ಲಿ ಮಹಾಕಾಳಿಯಮ್ಮನವರು ಬಂಡೆಯೊಂದರ ಮೇಲೆ ಒಡಮೂಡಿ ಬಂದಿರುವುದರಿಂದ ದೇವಿಗೆ ಬಂಡೆ ಮಹಾಕಾಳಿ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನಕ್ಕೆ 15ನೇ ಶತಮಾನದಷ್ಟು ಪ್ರಾಚೀನವಾದ, ಅಂದರೆ ಸುಮಾರು 500 ವರ್ಷಗಳ ಇತಿಹಾಸವೇ ಇದೆ. ದೇವಸ್ಥಾನದ ಇತಿಹಾಸದ ಪ್ರಕಾರ ಪ್ರಸ್ತುತ ಅರ್ಚಕ ಸಮುದಾಯದ ಪೂರ್ವಜರಾದ ನಂಜಮ್ಮ ಎಂಬುವವರು 15ನೇ ಶತಮಾನದಲ್ಲಿ ಪ್ರಸ್ತುತ ದೇಗುಲವಿರುವ ಸ್ಥಳದಲ್ಲಿಯೇ ಕುರಿಯೊಂದನ್ನು ಮೇಯಿಸುತ್ತಿದ್ದರಂತೆ. ಆಗ ಅವರಿಗೆ ಒಂದು ಹೆಣ್ಣಿನ ಅಶರೀರವಾಣಿ ಕೇಳಿಸುತ್ತದೆ. ತಾನು ಮಹಾಕಾಳಿ ದೇವಿ ಎಂದು ಬಂಡೆಯೊಂದರ ಮೇಲೆ ಒಡಮೂಡಿರುವ ತನಗೆ ದೇಗುಲವನ್ನು ನಿರ್ಮಾಣವಾಗುವಂತೆ ಮಾಡಿ ಪೂಜಿಸಬೇಕೆಂದು ಆ ಹೆಣ್ಣಿನ ಧ್ವನಿ ಅವರಿಗೆ ಸೂಚಿಸುತ್ತದೆ. ಇದು ಹುಡುಗರ ಕುಚೇಷ್ಟೆ ಇರಬಹುದೆಂದು ಬಗೆದ ನಂಜಮ್ಮನವರು ಆ ಧ್ವನಿಯನ್ನು ನಿರ್ಲಕ್ಷಿಸುತ್ತಾರೆ. ಮತ್ತೆ 1 ವಾರದ ಬಳಿಕ ಪುನಃ ಆ ಘಟನೆ ಮರುಕಳಿಸಿದಾಗ ನಂಜಮ್ಮನವರು ವಿಷಯವನ್ನು ಗ್ರಾಮಸ್ಥರಿಗೆಲ್ಲ ತಿಳಿಸಿಕೊಡುತ್ತಾರೆ. ಗ್ರಾಮಸ್ಥರು ಈ ಪ್ರದೇಶವನ್ನು ಅನಂತರ ಶೋಧಿಸಿದಾಗ ಬಂಡೆಯ ಮೇಲೆ 3 ಅಡಿ ಎತ್ತರದ ಮಹಾಕಾಳಿ ದೇವಿಯ ರೂಪ ಮೂಡಿಬಂದಿರುತ್ತದೆ. ಆಗ ಗ್ರಾಮಸ್ಥರೆಲ್ಲರೂ ದೇವಿಯನ್ನು ಬಂಡೆ ಮಹಾಕಾಳಿ ಎಂದೇ ಕರೆದು ಪೂಜಿಸತೊಡಗುತ್ತಾರೆ. ಕೆಂಪೇಗೌಡರವರು ಬೆಂಗಳೂರನ್ನು ನಿರ್ಮಿಸುವ ಮೊದಲೇ ಈ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದರೆಂದು ಉಲ್ಲೇಖಿಸಲಾಗುತ್ತದೆ. ಸಾಮಾನ್ಯವಾಗಿ ಮಹಾಕಾಳಿ ದೇವತೆ ಎಂದರೆ ರುದ್ರ ಸ್ವರೂಪಿಯಾಗಿರುತ್ತಾರೆ. ಆದರೆ ಗವಿಪುರ ಗುಟ್ಟಹಳ್ಳಿಯಲ್ಲಿರುವಂತಹ ಬಂಡೆ ಮಹಾಕಾಳಿಯಮ್ಮ ದೇವಿಯು ಪ್ರಸನ್ನವದನೆಯಾಗಿದ್ದಾರೆ. ಮಾಟ ಮಂತ್ರಗಳಂತಹ ಶೂದ್ರ ಪ್ರಯೋಗಗಳ ನಿವಾರಣೆ ಹಾಗೂ ಕೆಲಸ ಕಾರ್ಯಗಳಿಗೆ ಒದಗಬಹುದಾದಂತಹ ಅಡೆತಡೆಗಳ ನಿವಾರಣೆಗಾಗಿ ದೇಗುಲದಲ್ಲಿ ತಡೆ ಹೊಡೆಯಲಾಗುತ್ತದೆ. ಹಲವು ಕನ್ನಡ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳ ಮುಹೂರ್ತಗಳು ಈ ದೇಗುಲದಲ್ಲಿ ನಡೆಯುತ್ತವೆ. ಮಂಗಳವಾರ, ಶುಕ್ರವಾರ, ಪೌರ್ಣಿಮೆ, ಅಮಾವಾಸ್ಯೆಗಳಂದು ದೇವಿಗೆ ವಿಶೇಷವಾದ ಪೂಜೆ ಜರುಗುತ್ತದೆ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿಯೇ ದೇಗುಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ. ಬೆಂಗಳೂರಿನ ಬಸವನಗುಡಿ, ರಾಮಕೃಷ್ಣಾಶ್ರಮ, ಹನುಮಂತನಗರ, ಗಾಂಧಿ ಬಜಾರ್ಗಳಿಗೆ ಬಂಡೆ ಮಹಾಕಾಳಿಯಮ್ಮನವರ ದೇಗುಲ ಬಹಳ ಸಮೀಪದಲ್ಲಿದೆ. ನಿಮಿಷಾಂಬಾ ದೇವಿ ದೇಗುಲ. ನಿಮಿಷಾಂಬಾ ದೇಗುಲವು ಬೆಂಗಳೂರಿನ ಅತ್ಯಂತ ಸುಂದರವಾದ ದೇಗುಲವಾಗಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪಕ್ಕದಲ್ಲಿಯೇ ಇರುವಂತಹ ಐಡಿಯಲ್ ಹೋಮ್ಸ್ ಎಂಬ ಸುಂದರ ಪರಿಸರದಿಂದ ಕೂಡಿರುವ ಬಡಾವಣೆಯಲ್ಲಿ ಈ ದೇಗುಲ ಸ್ಥಿತವಿದೆ. ಶಿವಪರಮಾತ್ಮರ ಧರ್ಮಪತ್ನಿ ಪಾರ್ವತೀ ದೇವಿಯ ಅವತಾರವೆಂದೇ ಉಲ್ಲೇಖಿಸಲಾಗುವ ನಿಮಿಷಾಂಬಾ ದೇವಿಯ ಪರಮ ಪವಿತ್ರ ಕ್ಷೇತ್ರ ಇದೆನಿಸಿಕೊಂಡಿದೆ. ಭಕ್ತರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೇವಲ 1 ನಿಮಿಷದಲ್ಲಿ ಪರಿಹರಿಸುತ್ತಾರೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿರುವುದರಿಂದ ತಾಯಿಯವರಿಗೆ ನಿಮಿಷಾಂಬಾ ಎಂಬ ಹೆಸರಿನಿಂದ ಇಲ್ಲಿ ಪೂಜೆ ಮಾಡಲಾಗುತ್ತದೆ. ವಿಶಿಷ್ಟವಾದ ವಾಸ್ತುಶಿಲ್ಪ ಶೈಲಿಯಿಂದಾಗಿಯೇ ನಿಮಿಷಾಂಬಾ ದೇಗುಲ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಮತ್ತು ಮಂತ್ರಮುಗ್ಧಗೊಳಿಸುತ್ತದೆ. ಇಡೀ ದೇಗುಲವನ್ನು ಕೇರಳದ ಕಣ್ಣೂರಿನಿಂದ ತರಿಸಿದ ಕೆಂಪು ವರ್ಣದ ಲ್ಯಾಟ್ರೈಟ್ ಶಿಲೆಯಿಂದ ನಿರ್ಮಿಸಲಾಗಿದೆ. ಈ ದೇಗುಲ ದಕ್ಷಿಣ ಕನ್ನಡ ಹಾಗೂ ಕೇರಳ ಭಾಗದಲ್ಲಿ ಕಂಡುಬರುವ ದೇಗುಲಗಳ ವಾಸ್ತುಶಿಲ್ಪವನ್ನೇ ನೆನಪಿಸುತ್ತದೆ. ರಾಜರಾಜೇಶ್ವರಿ ನಗರದ ಸಮೀಪವಿರುವ ನಿಮಿಷಾಂಬಾ ದೇಗುಲದಲ್ಲಿ ಶ್ರೀರಂಗಪಟ್ಟಣದ ನಿಮಿಷಾಂಬಾ ದೇಗುಲದಲ್ಲಿರುವಂತೆಯೇ ದೇವಿಯ ಮುಂದೆ ಶ್ರೀಚಕ್ರವೂ ಸಹ ಸ್ಥಾಪನೆಗೊಂಡಿದೆ. ದೇಗುಲದ ಮತ್ತೊಂದು ವಿಶೇಷತೆ ಎಂದರೆ ಈ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸನ್ನಿಧಿಯ ಶಕ್ತಿ ಜಾಗೃತಿಗಾಗಿ ನಿತ್ಯವೂ ಚಂಡಿಕಾ ಹೋಮವನ್ನು ನೆರವೇರಿಸಲಾಗುತ್ತದೆ. ಪ್ರತಿ ಮಂಗಳವಾರ ರಾಹು ಕಾಲದಲ್ಲಿ ಭಕ್ತಾದಿಗಳ ರೋಗ ನಿವಾರಣೆಗೆಂದೇ ದೇವಿಯವರಿಗೆ ಅರಿಶಿಣ ಕುಂಕುಮ ಅಭಿಷೇಕ ಹಾಗೂ ಪ್ರತಿ ಶುಕ್ರವಾರ ಮಾಂಗಲ್ಯ ಪೂಜೆಯನ್ನು ನಡೆಸಲಾಗುತ್ತದೆ. ಗಂಗಮ್ಮ ದೇವಿ ದೇವಸ್ಥಾನ. ಮಲ್ಲೇಶ್ವರ ಬಡಾವಣೆಯ ಕಾಡು ಮಲ್ಲೇಶ್ವರ ದೇಗುಲದ ಸಮೀಪದಲ್ಲಿಯೇ ಶಕ್ತಿಯ ಅವತಾರವೆಂದು ಪರಿಗಣಿಸಲಾಗುವ ಗಂಗಾಮಾತೆಗೆ ಸಮರ್ಪಿತವಾದ ದೇಗುಲ ಸ್ಥಿತವಿದೆ. ಗಂಗಮ್ಮ ದೇವಿಯವರ ಮೂಲ ವಿಗ್ರಹವನ್ನು ನೋಡುತ್ತಲಿದ್ದರೆ ನಿಜವಾದ ದೇವಿಯವರೇ ಎದ್ದು ಬಂದಿದ್ದಾರೆ ಎಂದು ಭಾಸವಾಗಿ ಬಿಡುತ್ತದೆ. ಈ ದೇವಸ್ಥಾನಕ್ಕೆ ಕಷ್ಟ ಎಂದು ಬಂದವರ ಬಾಳು ಹಸನಾಗಿ ಬಿಡುತ್ತದೆ.
ಹಾಗಾಗಿಯೇ ದೇವಸ್ಥಾನಕ್ಕೆ ಭಕ್ತಾದಿಗಳ ಮಹಾಸಾಗರವೇ ಹರಿದು ಬರುತ್ತದೆ. ಭಕ್ತಾದಿಗಳು ತೆಂಗಿನಕಾಯಿಯನ್ನು ನೆಲದ ಮೇಲೆ ಉರುಳಿಸಿ ದೇಗುಲದ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಮಾಡಿ ಬರುತ್ತಾರೆ. ಈ ಸೇವೆಯಿಂದ ಮನದ ಆಸೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ದೇಗುಲದ ಪ್ರವೇಶ ದ್ವಾರದಲ್ಲಿ ಒಂದು ತ್ರಿಶೂಲವಿದೆ. ಈ ತ್ರಿಶೂಲಕ್ಕೆ ನಿಂಬೆ ಹಣ್ಣನ್ನು ಚುಚ್ಚಿ ಬೇಡಿಕೊಳ್ಳುವವರ ಎಲ್ಲ ಇಷ್ಟಾರ್ಥಗಳನ್ನು ದೇವಿ ಖಂಡಿತ ನೆರವೇರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ದೇಗುಲದ ಬಗ್ಗೆ ಒಂದು ಅಚ್ಚರಿಯ ಸಂಗತಿ ಇದೆ. ಮಧ್ಯರಾತ್ರಿಯ ಸಮಯದಲ್ಲಿ ಗಂಗಮ್ಮ ದೇವಿ ಸಂಚರಿಸುತ್ತಾರೆ. ತಾಯಿಯವರ ಗೆಜ್ಜೆಯ ಸಪ್ಪಳವನ್ನು ಅನೇಕರು ಕೇಳಿಸಿಕೊಂಡಿದ್ದಾರೆ. ಹೀಗಾಗಿ ಗಂಗಮ್ಮ ದೇವಿಯವರು ಈ ದೇಗುಲದಲ್ಲಿ ಜಾಗೃತ ಸ್ಥಿತಿಯಲ್ಲಿ ನೆಲೆಸಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಗಂಗಮ್ಮ ದೇವಾಲಯವನ್ನು 1928ರಲ್ಲಿ ಚಿಕ್ಕ ಮೈದಾನದಲ್ಲಿ ನಿರ್ಮಿಸಲಾಗಿತ್ತು. ಆರಂಭದಿಂದಲೇ ಅನೇಕ ಪವಾಡಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದ ಈ ದೇಗುಲವನ್ನು 2004ನೇ ಇಸವಿಯಲ್ಲಿ ಮತ್ತೆ ಪುನರ್ಜೀವನಗೊಳಿಸಲಾಗಿದೆ. ಮಹಾಪ್ರತ್ಯಂಗಿರ ದೇವಸ್ಥಾನ ತುರಹಳ್ಳಿ. ಮಹಾವಿಷ್ಣು ದೇವರು ನರಸಿಂಹಾವತಾರದಲ್ಲಿ ಹಿರಣ್ಯಕಶ್ಯಪವನ್ನು ಸಂಹರಿಸಿದ ನಂತರ ಅವರ ಉಗ್ರ ರೂಪ ಶಾಂತವಾಗಿರುವುದಿಲ್ಲ. ಆಗ ಉಗ್ರ ಸ್ವರೂಪದಲ್ಲಿದ್ದ ನರಸಿಂಹ ದೇವರನ್ನು ನಿಯಂತ್ರಿಸಿದ ಮಹಾಶಕ್ತಿಯೇ ಈ ಪ್ರತ್ಯಂಗಿರಾದೇವಿ. ತಂತ್ರ ಮಂತ್ರಗಳಿಂದ ಮುಕ್ತಿ ನೀಡುವ ಈ ದೇವಿಗೆ ಅಪಾರ ಸಂಖ್ಯೆಯ ಭಕ್ತಾದಿಗಳಿದ್ದಾರೆ. ಪ್ರತ್ಯಂಗಿರಾ ದೇವಿಯನ್ನು ಪೂಜಿಸುವವರಿಗೆ ಯಾವುದೇ ರೀತಿಯ ಗಂಡಾಂತರವಾಗಲಿ, ಅಪಾಯವಾಗಲಿ, ಶತ್ರು ಭಯವಾಗಲಿ ಇರುವುದೇ ಇಲ್ಲ. ಈ ದೇವಿಯ ದೇಗುಲಗಳು ಕಂಡುಬರುವುದೇ ಬಹಳ ವಿರಳ. ಅಂತಹ ವಿರಳ ದೇಗುಲವೊಂದು ಬೆಂಗಳೂರಿನ ಉತ್ತರ ಹಳ್ಳಿಯ ಹೋಬಳಿಯಲ್ಲಿ ತುರಹಳ್ಳಿಯಲ್ಲಿದೆ. ಇಲ್ಲಿ ವಿನಾಯಕ ದೇವರು, ಪ್ರತ್ಯಂಗಿರಾದೇವಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ವಿಷ್ಣುಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿರುವ ದೇವಿಯನ್ನು ಮೇರುತಂತ್ರ ಎಂಬ ತಂತ್ರದ ಮೂಲಕ ಪೂಜಿಸಲಾಗುತ್ತದೆ. ಮಾಟ ಮಂತ್ರಗಳಂತಹ ಶುದ್ರ ಶಕ್ತಿಗಳ ನಿವಾರಣೆಗಾಗಿ ಪ್ರತಿ ಅಮಾವಾಸ್ಯೆ ಹಾಗೂ ಪೌರ್ಣಿಮೆಗಳಂದು ದೇಗುಲದಲ್ಲಿ ಮಹಾಪ್ರತ್ಯಂಗಿರಾ ಹೋಮವನ್ನು ಆಯೋಜಿಸಲಾಗಿರುತ್ತದೆ. ಶೃಂಗೇರಿ ಶಂಕರಮಠ, ಶಂಕರಪುರ, ಬಸವನಗುಡಿ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಬಸವನಗುಡಿಯ ಸಮೀಪ ಶಂಕರಪುರದಲ್ಲಿ ಜ್ಞಾನದೇವಿ ಶಾರದಾದೇವಿಗೆ ಸಮರ್ಪಿತವಾದ ಶಾರದಾಂಬೆಯ ದೇಗುಲ ಸ್ಥಿತವಿದೆ. ಶೃಂಗೇರಿ ಶಂಕರಮಠ ನಿರ್ವಹಿಸುತ್ತಿರುವ ಈ ದೇಗುಲಕ್ಕೆ 1 ಶತಮಾನದ ಇತಿಹಾಸವಿದೆ. ಬಸವನಗುಡಿಗೆ ಸೇರುವ ಈ ಪ್ರದೇಶಕ್ಕೆ ಶಂಕರಪುರವೆಂದು ಹೆಸರು ಬರಲು ಸಹ ಕಾರಣವೇ ಈ ಶಂಕರಮಠ. ಶೃಂಗೇರಿ ಶಂಕರಮಠದ 33ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮೀಜಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ದಾನವಾಗಿ ನೀಡಿದ ಜಾಗದಲ್ಲಿ ಶಂಕರಮಠವನ್ನು ಸ್ಥಾಪಿಸಿದರು. ಅಮೃತಶಿಲೆಯ ಶಂಕರಾಚಾರ್ಯರ ಪ್ರತಿಮೆಯನ್ನು ಈ ಪವಿತ್ರ ತಾಣದಲ್ಲಿಯೇ 1907ರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಂತರ ಶೃಂಗೇರಿ ಶಂಕರಮಠದ 34ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ಶಾರದಾದೇವಿಯವರ ವಿಗ್ರಹವನ್ನು ಶಂಕರಾಚಾರ್ಯರ ಗುಡಿಗೆ ಅಭಿಮುಖವಾಗಿಯೇ ಪ್ರತಿಷ್ಠಾಪಿಸಿ ದೇಗುಲದ ಮೆರುಗನ್ನೇ ಹೆಚ್ಚಿಸಿದರು. ಈ ಶಂಕರಪುರಂನಲ್ಲಿರುವ ಶಾರದಾದೇವಿಯ ದೇಗುಲದಲ್ಲಿರುವ ಮೂರ್ತಿಯಲ್ಲಿ ಶೃಂಗೇರಿಯ ಮೂಲ ಶಾರದಾದೇವಿಯಷ್ಟೇ ಕಳೆ ಇದೆ. ಅಕ್ಷರಾಭ್ಯಾಸ, ಜ್ಞಾನ ಪ್ರಾಪ್ತಿಗಾಗಿ ಭಕ್ತಾದಿಗಳು ಶಾರದಾದೇವಿಯ ಮೊರೆ ಹೋಗುತ್ತಾರೆ. ಶಾರದಾ ಆಲಯಕ್ಕೆ 12 ದಿನ ಪ್ರದಕ್ಷಿಣೆಯನ್ನು ಮಾಡಿ ತ್ರಿಶತಿ ಅರ್ಚನೆ ಮಾಡಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವ ನಂಬಿಕೆ ಇದೆ. ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ದಂಡೇ ಇಲ್ಲಿ ನೆರೆದಿರುತ್ತದೆ. ಸಾಮಾನ್ಯ ವಿದ್ಯಾರ್ಥಿಗಳೂ ಸಹ ಈ ಸನ್ನಿಧಾನದ ಕೃಪೆಯಿಂದ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಿದ್ದಾರೆ. ದೇಗುಲದ ವಿಶಾಲವಾದ ಆವರಣದಲ್ಲಿ ಯಾಗಮಂಟಪ, ವೇದ ಪಾಠಶಾಲೆ, ನಿತ್ಯ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮಗಳ ಆಯೋಜನೆಗಳಿಗೆ ಶಂಕರ ಜಯಂತಿ ಸಭಾಮಂಟಪಗಳಿವೆ. ನವರಾತ್ರಿ ಸಮಯದಲ್ಲಿ ದೇವಿಗೆ ವಿಧವಾದ ಅಲಂಕಾರಗಳನ್ನು ಮಾಡಿ ಇಲ್ಲಿ ಪೂಜಿಸಲಾಗುತ್ತದೆ. ಶಂಕರಪುರದ ಶೃಂಗೇರಿ ಶಂಕರಮಠವು ಚಾಮರಾಜಪೇಟೆ, ಲಾಲ್ಬಾಗ್, ಗಾಂಧಿ ಬಜಾರ್, ಬಸವನಗುಡಿ ಬಡಾವಣೆಗಳ ಸಮೀಪವೇ ಸ್ಥಿತವಿದೆ. ಪಟಾಲಮ್ಮ ದೇವಾಲಯ. ಬೆಂಗಳೂರಿನ ಬಸವನಗುಡಿಯ ಸೌತ್ ಎಂಡ್ ಸರ್ಕಲ್ನ ಸಮೀಪವಿರುವ 400 ವರ್ಷಗಳಷ್ಟು ಪುರಾತನವಾದ ದೇವಿಯ ದೇವಸ್ಥಾನವೇ ಪಟಾಲಮ್ಮ ದೇವಿ ದೇವಾಲಯ. ನೆಲಮಟ್ಟದಿಂದ ಕೆಳಗಿರುವ ಉದ್ಭವ ಮೂರ್ತಿಗಳಾದ ಮಹಾಕಾಳಿ, ಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯವರ ರೂಪವೇ ಪಟಾಲಮ್ಮ ದೇವಿ. ಪಟಾಲಮ್ಮ ಎಂದರೆ ಪಾತಾಳದಮ್ಮ, ಅಂದರೆ ಭೂಮಿಯಿಂದ ಉದ್ಭವಿಸಿದವರು ಎಂದರ್ಥ. ಕನಕನಪಾಳ್ಯ, ನಾಗಸಂದ್ರ, ಸಿದ್ದಾಪುರ, ಭೈರಸಂದ್ರ ಮತ್ತಿತರ 20 ಗ್ರಾಮಗಳ ಗ್ರಾಮ ದೇವತೆ ಈ ಪಟಾಲಮ್ಮ ದೇವಿ.
ಈ ಎಲ್ಲ ಗ್ರಾಮಗಳ ಜನರು ಒಟ್ಟಾಗಿ ಸೇರಿ ಪ್ರತಿ ವರ್ಷ ದೇವಿಯ ಉತ್ಸವವನ್ನು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ನಡೆಯುವಂತಹ ಸಾಲಂಕೃತ ದೇವಿಯ ಪಲ್ಲಕ್ಕಿ ಉತ್ಸವ ನೋಡಲು ನಯನ ಮನೋಹರವಾಗಿರುತ್ತದೆ. ಪಟಾಲಮ್ಮ ದೇವಿಯವರ ಉತ್ಸವಕ್ಕೆ ಮೈಸೂರು ದಸರಾದ ಮೆರುಗೇ ಬಂದಿರುತ್ತದೆ. ಸುಮಂಗಲಿಯರೆಲ್ಲರೂ ತಮ್ಮ ತಲೆಯ ಮೇಲೆ ಅಲಂಕರಿಸಿದ ಕಳಶವನ್ನು ಹೊತ್ತು ದೇವಾಲಯಕ್ಕೆ ಬಂದು ತಂಬಿಟ್ಟಿನ ಆರತಿಯನ್ನು ಮಾಡಿ ದೇವಿಯನ್ನು ಪೂಜಿಸುತ್ತಾರೆ. ಕೋಲಾಟ, ನಂದಿಧ್ವಜ, ಸೋಮನ ಕುಣಿತ, ವೀರಗಾಸೆ, ಡೊಳ್ಳು ಕುಣಿತ, ಗಾರುಡಿಗೊಂಬೆ ಮುಂತಾದ ಕಲೆಗಳ ಪ್ರದರ್ಶನವನ್ನು ಸಹ ಇಲ್ಲಿ ಆಯೋಜಿಸಲಾಗಿರುತ್ತದೆ. ಜ್ಞಾನಾಕ್ಷಿ ರಾಜರಾಜೇಶ್ವರಿ ದೇವಸ್ಥಾನ, ರಾಜರಾಜೇಶ್ವರಿ ನಗರ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಆದಿಶಕ್ತಿ ದೇವಿಯ ಮತ್ತೊಂದು ಹೆಸರಾದ ರಾಜರಾಜೇಶ್ವರಿ ದೇವಿಗೆ ಸಮರ್ಪಿತವಾದ ಭವ್ಯ ದೇಗುಲವಿದೆ. ಈ ದೇವಸ್ಥಾನವನ್ನು ತಮಿಳುನಾಡಿನ ತಿರುಚಿ ಸ್ವಾಮಿಗಳ ನೇತೃತ್ವದಲ್ಲಿ 1960ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೊದಲು ರಾಜರಾಜೇಶ್ವರಿ ನಗರಕ್ಕೆ ಕೆಂಚೇನಹಳ್ಳಿ ಎಂಬ ಹೆಸರಿದ್ದಿತ್ತು. ಈ ದೇಗುಲ ನಿರ್ಮಾಣವಾದ ನಂತರ ರಾಜರಾಜೇಶ್ವರಿ ನಗರ ಎಂದು ಮರುನಾಮಕರಣ ಮಾಡಲಾಗಿದೆ. ದೇಗುಲದ ಸ್ವಾಗತ ಕಮಾನಿನಿಂದಾಗಿಯೇ ರಾಜರಾಜೇಶ್ವರಿ ನಗರ ವಿಶೇಷವಾಗಿ ಕಂಗೊಳಿಸುತ್ತದೆ. ರಾಜರಾಜೇಶ್ವರಿ ದೇವಸ್ಥಾನ ಬೆಂಗಳೂರಿನ ಅತಿ ಮುಖ್ಯ ದೇವಿ ದೇಗುಲವಾಗಿದೆ. ಸುಮಾರು 108 ಅಡಿ ಎತ್ತರವಿರುವ ದೇವಾಲಯದ ಗೋಪುರ ಇಲ್ಲಿನ ಪ್ರಮುಖವಾದ ಆಕರ್ಷಣೆ. ತಮಿಳುನಾಡಿನ ದೇವಾಲಯಗಳ ವಾಸ್ತು ವಿನ್ಯಾಸವನ್ನೇ ನೆನಪಿಸುವಂತಹ ದೇಗುಲ ಇದೆನಿಸಿಕೊಳ್ಳುತ್ತದೆ. ದೇಗುಲದ ಗರ್ಭಗೃಹದಲ್ಲಿ ಪದ್ಮಪೀಠದ ಮೇಲೆ ಕಪ್ಪು ಶಿಲೆಯ ಸುಂದರವಾದ 3 ಅಡಿ ಎತ್ತರದ ರಾಜರಾಜೇಶ್ವರಿ ದೇವಿಯವರ ದಿವ್ಯಮೂರ್ತಿ ಸ್ಥಿತವಿದೆ. ಚತುರ್ಭುಜೆಯಾದ ದೇವಿಯು ಕೈಗಳಲ್ಲಿ ಪುಷ್ಪಗುಚ್ಛ, ಅಂಕುಶ, ಪಾಶ ಹಾಗೂ ದಂಡಗಳನ್ನು ಹಿಡಿದಿದ್ದಾರೆ. ವಿಶಿಷ್ಟ ಅಲಂಕಾರಗಳಿಂದ ವಿಭೂಷಿತರಾಗಿ ಪ್ರಜ್ವಲಿಸುವ ಶ್ರೀ ರಾಜರಾಜೇಶ್ವರಿ ದೇವಿಯವರ ವಿಗ್ರಹ ಭಕ್ತಾದಿಗಳಿಗೆ ದೈವಿಕ ಅನುಭೂತಿಯನ್ನೇ ನೀಡುತ್ತದೆ. ವಿವಾಹದಲ್ಲಿ ವಿಳಂಬ, ಸಂತಾನ ಸಮಸ್ಯೆ, ವಿದ್ಯಾಭ್ಯಾಸ, ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ. ಹೀಗೆ ಮಾಡುವುದರಿಂದ ದೇವಿಯವರ ಆಶೀರ್ವಾದವು ದೊರೆತು ವಿಶೇಷ ಫಲಗಳು ಸಂಪನ್ನವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ವಿದ್ಯಾರಣ್ಯಪುರ. ವಿದ್ಯಾರಣ್ಯಪುರ ಬಡಾವಣೆಯಲ್ಲಿ 1988ನೇ ಇಸವಿಯಲ್ಲಿ ಶ್ರೀರಾಮಶಾಸ್ತ್ರಿ ಎಂಬ ದೇವಿ ಉಪಾಸಕರೊಬ್ಬರು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯವನ್ನು ಸ್ಥಾಪಿಸಿದ್ದಾರೆ. ತಾಯಿ ಕಾಳಿಕಾ ದುರ್ಗಾ ಪರಮೇಶ್ವರಿಯವರು ನೆಲೆ ನಿಂತ ಮೇಲೆಯೇ ವಿದ್ಯಾರಣ್ಯಪುರ ಬಡಾವಣೆ ಸಾಂಸ್ಕೃತಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಪಡೆದುಕೊಂಡಿತು ಎಂದು ಜನರು ನಂಬುತ್ತಾರೆ. ದೇಗುಲದ 108 ಅಡಿ ಎತ್ತರದ ಗೋಪುರ ದೂರದಿಂದಲೂ ಸಹ ಎಲ್ಲರ ಕಣ್ಣುಗಳಿಗೆ ಬೀಳುತ್ತದೆ. ಪ್ರತಿನಿತ್ಯ ಇಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಅಲಂಕಾರಗಳು ಸಲ್ಲುವುದರ ಜೊತೆಗೆ ದೇಗುಲದಲ್ಲಿ ಒಂದಿಲ್ಲೊಂದು ಉತ್ಸವಗಳು ನಡೆಯುತ್ತಲೇ ಇರುತ್ತವೆ. ಇಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿಯವರ ದರ್ಶನವನ್ನು ಪಡೆದರೆ ಜೀವನದ ಎಲ್ಲ ಸಮಸ್ಯೆಗಳು ಮಂಜು ಕರಗಿದಂತೆ ಕರಗುತ್ತವೆ. ಹಾಗಾಗಿಯೇ ಭಕ್ತರು ಬೆಂಗಳೂರಿನ ವಿವಿಧ ಪ್ರದೇಶಗಳಿಂದ ದೇವಿಯವರ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಭಕ್ತಾದಿಗಳು ದೇವಿಯವರಿಗೆ ನಿಂಬೆ ಹಣ್ಣಿನ ದೀಪವನ್ನು ಸಹ ಬೆಳಗುತ್ತಾರೆ. ದೇಗುಲದಲ್ಲಿ ಯಕ್ಷಿಣಿಯ ಉಪಸ್ಥಿತಿಯೂ ಇದೆ. ಭಕ್ತರು ತಮ್ಮ ಮನದ ಆಸೆಗಳನ್ನು ಒಂದು ಕಾಗದದ ಮೇಲೆ ಬರೆದು ಆ ಕಾಗದವನ್ನು ಯಕ್ಷಿಣಿಯ ವಿಗ್ರಹಕ್ಕೆ ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ಯಕ್ಷಿಣಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾರಂತೆ. ಆತ್ಮೀಯರೇ, ನವರಾತ್ರಿ ಹಬ್ಬ ಪ್ರಾರಂಭವಾದ ಈ ಸುದಿನದಂದು ನಮ್ಮ ಬೆಂಗಳೂರು ನಗರದಲ್ಲಿರುವಂತಹ 10 ಪ್ರಮುಖ ದೇವಿಯವರ ಆಲಯಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.